ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಪ್ರಾಸಗಳ ಬಗ್ಗೆ ಮತ್ತು ಪ್ರಾಸಗಳಲ್ಲಿ ಬರ್ತಕ್ಕಂತಹ ವಿಧಗಳ ಬಗ್ಗೆ ಅಭ್ಯಾಸ ಮಾಡೋಣ. ಪದ್ಯದ ಪ್ರತಿಯೊಂದು ಸಾಲಿನಲ್ಲಿ ನಿಯತವಾದ ಸ್ಥಳದಲ್ಲಿ ಒಂದೇ ರೀತಿಯ ಅಕ್ಷರಗಳು ಪುನರಾವರ್ತನೆಯಾದರೆ ಆ ಅಕ್ಷರವನ್ನು ನಾವು ಪ್ರಾಸ ಎನ್ನುವರು. ಈ ಪ್ರಾಸ ಎಂದರೆ ಪದ್ಯದ ಪ್ರತಿಯೊಂದು ಸಾಲಿನಲ್ಲಿ ನಿಯತವಾದ ಸ್ಥಳದಲ್ಲಿ ಒಂದೇ ರೀತಿಯ ಅಕ್ಷರಗಳು ಪುನರಾವರ್ತನೆಯಾದರೆ ಆ ಅಕ್ಷರವನ್ನು ನಾವು ಪ್ರಾಸ ಎನ್ನುವರು. ಪ್ರಾಸವನ್ನು ಇಂಗ್ಲಿಷ್ನಲ್ಲಿ ರೈಮ್ಸ್ ಎನ್ನುತ್ತಾರೆ. ಮೊದಲ ಬಾರಿಗೆ ಪ್ರಾಸದ ಪ್ರಸ್ತಾಪವನ್ನು ಕವಿರಾಜ ಮಾರ್ಗ ಎಂಬ ಗ್ರಂಥದಲ್ಲಿ ನಾವು ನೋಡಬಹುದು. ಈ ಕವಿರಾಜ ಮಾರ್ಗ ಎಂಬ ಗ್ರಂಥವನ್ನು ರಚನೆ ಮಾಡಿದವರು ಶ್ರೀ ವಿಜಯ ಅಥವಾ ಅಮೋಘವರ್ಷ ನೃಪತುಂಗ ಎಂತಲೂ ಕರೆಯುತ್ತಾರೆ. ಪ್ರಾಸವನ್ನು ಬಿಟ್ಟು ಪದ್ಯ ರಚನೆ ಮಾಡಿದ ಮೊದಲ ಕವಿ ಯಾರು ಎಂದರೆ ಗೋವಿಂದ ಪೈ. ಪ್ರಾಸವನ್ನು ಬಿಟ್ಟು ಪದ್ಯ ರಚನೆ ಮಾಡಿದ ಮೊದಲ ಕವಿ ಗೋವಿಂದ ಪೈ. ಈ ಗೋವಿಂದ ಪೈ ಅವರನ್ನು ಕನ್ನಡದ ಮೊದಲ ರಾಷ್ಟ್ರಕವಿ ಎನ್ನುತ್ತಾರೆ. ಮದ್ರಾಸ್ ಸರ್ಕಾರ ಇರುವಂಥ ವೇಳೆಯಲ್ಲಿ 1949ರಲ್ಲಿ ಇವರಿಗೆ ರಾಷ್ಟ್ರಕವಿ ಎಂದು ಗೌರವಿಸಿದೆ. ಪ್ರಾಸರಹಿತವಾದ ಮೊದಲ ಕೃತಿ ಹೊಲೆಯನು ಯಾರು? ಪ್ರಾಸರಹಿತವಾದ ಮೊದಲ ಕೃತಿ ಯಾವುದೆಂದರೆ ಹೊಲೆಯನು ಯಾರು? ಸರ್ವಜ್ಞನು ಪ್ರಾಸದ ಬಗ್ಗೆ ಒಂದೆಡೆ ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು? ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು ಎನ್ನುತ್ತಾರೆ ಸರ್ವಜ್ಞ. ಆ ಪದ್ಯದಲ್ಲಿ ಪ್ರಾಸ ಇದ್ರೇ ಅದು ಚೆನ್ನಾಗಿರ್ತೈತೆ ಅಂತ ಹೇಳ್ತಾರೆ ಅವರು, ಸರ್ವಜ್ಞ ಕವಿ. ಹಾಗೆಯೇ ಮೂರನೇ ಸೋಮೇಶ್ವರನು ತನ್ನ ಮಾನಸೋಲ್ಲಾಸದಲ್ಲಿ ಪ್ರಾಸವನ್ನು ಪ್ರಾಣಾಕ್ಷರ ಎಂದಿದ್ದಾರೆ. ಪ್ರಾಸವನ್ನು ಪ್ರಾಣಾಕ್ಷರ ಅಂತ ಕರೆದವರು ಮೂರನೇ ಸೋಮೇಶ್ವರ. ಈ ಮೂರನೇ ಸೋಮೇಶ್ವರ ತನ್ನ ಮಾನಸೋಲ್ಲಾಸ ಎಂಬ ಕೃತಿಯಲ್ಲಿ. ಕನ್ನಡದಲ್ಲಿ ಬಳಕೆಗೊಳ್ಳುವ ಪ್ರಾಸಗಳು 3: ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಆದಿಪ್ರಾಸ ಎಂದರೆ ಪದ್ಯದ ಮೊದಲ ಪಾದದ 2ನೇ ಅಕ್ಷರವನ್ನು ಉಳಿದ ಪಾದಗಳಲ್ಲಿಯೂ ಅದೇ ಸ್ಥಾನದಲ್ಲಿ ಅದೇ ರೀತಿಯ ವ್ಯಂಜನಾಕ್ಷರ ಬಂದಿದ್ದರೆ ಅದನ್ನು ನಾವು ಆದಿಪ್ರಾಸ ಎನ್ನುವರು. ಆದಿ ಎಂದರೆ ಮೊದಲು ಎಂದರ್ಥ. ಪದ್ಯದ ಮೊದಲ ಸಾಲಿರಬೇಕು. ಆ ಪದ್ಯದ ಮೊದಲ ಸಾಲಿನಾಗ 2ನೇ ಅಕ್ಷರವನ್ನು ಉಳಿದ ಪಾದಗಳಲ್ಲೂ ಕೂಡ ಅದೇ ಸ್ಥಾನದಲ್ಲಿ ಅದೇ ರೀತಿಯ ವ್ಯಂಜನಾಕ್ಷರ ಬರಬೇಕು. ಅಂದಾಗ ಮಾತ್ರ ಅದು ಆದಿಪ್ರಾಸ. ಆದಿಪ್ರಾಸ ಪದ್ಯದ ಮೊದಲ ಪಾದ, ಆ ಪದ್ಯದ ಮೊದಲ ಪಾದನ್ಯಾಗ 2ನೇ ಅಕ್ಷರ ಇರಬೇಕಂದ್ರೆ ಪದ್ಯದ ಮೊದಲ ಪಾದ. ಇದು ಪದ್ಯದ ಮೊದಲ ಪಾದ. ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನ ಮುಟ್ಟಿತು ಸತ್ಯಂ. ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನ ಮುಟ್ಟಿತು ಸತ್ಯಂ. ಇದು ಪದ್ಯದ ಮೊದಲ ಸಾಲು. ಪದ್ಯದ ಮೊದಲ ಸಾಲಿನ 2ನೇ ಅಕ್ಷರ. ಇದು ಇಲ್ಲಿ ಡು ಅದ. ಮತ್ತು ಉಳಿದ ಪಾದ ಅಂದರೆ ಇಲ್ಲಿ 2ನೇ ಪಾದದಲ್ಲಿ ಇದು 2ನೇ ಅಕ್ಷರ ಇರಬೇಕು, ಇಲ್ಲಿ 2ನೇ ಅಕ್ಷರ ಇರಬೇಕು. ಇಲ್ಲಿ ಡು ಅದ, ಇಲ್ಲಿ ಡು ಅದ. ಆಡುವ, ನೋಡುವ, ಇದು ಆದಿಪ್ರಾಸ. ಹಾಗೆ ಇದು ಅಂತ್ಯಪ್ರಾಸ ಯಾವುದಂದ್ರೆ ಇವಾಗ ಇದು ಆದಿ, ಇದು ಅಂತ್ಯ. ಇಲ್ಲಿ ನೋಡಿ, ನೃತ್ಯಂ ಸತ್ಯಂ. ಕವಿ ನಾಗವರ್ಮ ಮತ್ತು ಈಶ್ವರ ಕವಿಗಳು ಆದಿಪ್ರಾಸದಲ್ಲಿ 6 ವಿಧದ ಪ್ರಕಾರಗಳನ್ನು ವಿಂಗಡಿಸಿದ್ದಾರೆ.
ಮೊದಲನೇದು ಸಿಂಹಪ್ರಾಸ, ಗಜಪ್ರಾಸ, ವೃಷಭಪ್ರಾಸ, ಅಜಪ್ರಾಸ, ಶರಭಪ್ರಾಸ, ಹಯಪ್ರಾಸ. ಮೊದಲನೆಯದು ಸಿಂಹಪ್ರಾಸ. ಸಿಂಹಪ್ರಾಸ ಎಂದರೆ ಪ್ರಾಸಾಕ್ಷರದ ಹಿಂದಿನ ಮೊದಲನೆಯ ಅಕ್ಷರವು ಹ್ರಸ್ವ ಸ್ವರದಿಂದ ಕೂಡಿದ್ದರೆ ಅದು ಸಿಂಹಪ್ರಾಸ. ಅಂದರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅದು ಹ್ರಸ್ವ ಸ್ವರದಿಂದ ಕೂಡಿರಬೇಕು, ಅಂದಾಗ ಮಾತ್ರ ಅದು ಸಿಂಹಪ್ರಾಸ ಆಗುತ್ತದೆ. ಈ ಸಿಂಹಪ್ರಾಸ ಇದು ಸಿಂಹದ ನಡಿಗೆಯಂತೆ ಲಘುವಾಗಿ ಮತ್ತು ಚುರುಕಾಗಿ ಇರುತ್ತದೆ. ಈ ಸಿಂಹಪ್ರಾಸ ಹೇಗಿರ್ತೈತೆ ಅಂದ್ರೆ ಸಿಂಹದ ನಡಿಗೆಯಂತೆ ಚುರುಕಾಗಿ ಇರುತ್ತದೆ. ಉದಾಹರಣೆಗೆ, ಪುರದ ಪುಣ್ಯಂ ಪುರುಷ ರೂಪಿಂದೆ ಪುರಜನರ ಭಾಗ್ಯ ಅಡವಿಗೆ. ಪುರದ ಪುಣ್ಯಂ ಪುರುಷ ರೂಪಿಂದೆ ಪುರಜನರ ಭಾಗ್ಯ ಅಡವಿಗೆ. ಈ ಪ್ರಾಸಾಕ್ಷ ಇದು ಮೊದಲ ಆದಿಪ್ರಾಸದಲ್ಲಿ ಬರ್ತೈತೆ. ಆದಿಪ್ರಾಸ ಅಂದ್ರೆ ಇಲ್ಲಿ ಬರುತ್ತೆ, ಪುರಜನರ, ಇಲ್ಲಿ ಪುರ. ಸಿಂಹಪ್ರಾಸ ಅಂದ್ರೆ ಇಲ್ಲಿ ಪ್ರಾಸ ಬಂದಿದೆ, ಇಲ್ಲಿ ಪ್ರಾಸ ಬಂದಿದೆ. ಈ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನಿರಬೇಕು, ಅದು ಹ್ರಸ್ವ ಸ್ವರದಿಂದ ಕೂಡಿರಬೇಕು. ಇದು ಪ್ರಾಸ, ಈ ಪ್ರಾಸದ ಹಿಂದಿನ ಅಕ್ಷರ ಹ್ರಸ್ವದಿಂದ ಕೂಡಿದೆ. ಈ ಪೂ ಒಳಗೇನೈತಿ ಉ ಅದ, ಇಲ್ಲಿ ಇದು ಹ್ರಸ್ವ, ಇದು ಪ್ರಾಸ ಏನು ರ. ಈ ರ ಹಿಂದಿನ ಅಕ್ಷರ ಏನೈತಿ ಹ್ರಸ್ವದಿಂದ ಕೂಡಿದೆ. ಈ ಪೂ ಒಳಗೇನೈತಿ, ಈ ಪೂ ಒಳಗ ಪ ಪ್ಲಸ್ ಉ ಪೂ ಅಂದ್ರ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನೈತಿ ಹ್ರಸ್ವದಿಂದ ಕೂಡಿದ್ದು, ಅಂದಾಗ ಇದು ಸಿಂಹಪ್ರಾಸ. ಇನ್ನೊಂದು ಎಕ್ಸಾಂಪಲ್ ನೋಡುವುದಾದರೆ, ಮನವ ಗೆದ್ದವನೇ ಧೀರ, ಜನರ ಮೆಚ್ಚಿದವನೇ ನಾಯಕ, ಬಣವ ನೀಗುವವನೇ ಯೋಗಿ, ನನಸಾಗಿಸುವವನೇ ಜ್ಞಾನಿ. ಮನವ ಗೆದ್ದವನೇ ಧೀರ, ಜನರ ಮೆಚ್ಚಿದವನೇ ನಾಯಕ, ಬಣವ ನೀಗುವವನೇ ಯೋಗಿ, ನನಸಾಗಿಸುವವನೇ ಜ್ಞಾನಿ. ಪ್ರಾಸ ಇಲ್ಲಿ ಬಂದೈತಿ ನ, ಇಲ್ಲಿ ಮನವ, ಜನರ, ಬಣವ, ಕನಸ. ಇದು ಆದಿಪ್ರಾಸ. ಆದಿಪ್ರಾಸದಾಗ ಏನು ಬಂದೈತಿ, ಇಲ್ಲಿ ನ ಬಂದದ. ಪ್ರಾಸಾಕ್ಷರ ಯಾವುದು ನ. ಈ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನೈತಿ ಮ ಐತಿ. ಈ ಮದಲ್ಲಿ ಏನೈತಿ ಮ ಪ್ಲಸ್ ಅದ. ಅನ್ನೋದೇನು, ಅದು ಹ್ರಸ್ವ ಸ್ವರ. ಈ ಮ ಒಳಗೇನೈತಿ ಅದ ಹ್ರಸ್ವ ಸ್ವರ. ಜನರ, ಇಲ್ಲಿ ಇದು ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನೈತಿ ಜ ಐತಿ. ಈ ಜ ಒಳಗೇನೈತಿ ಅದ, ಜ ಪ್ಲಸ್ ಜ. ಇಲ್ಲಿ ನ ಅದ. ಈ ನ ಪ್ರಾಸಾಕ್ಷರ ನ ಐತಿ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಬ ಐತಿ. ಈ ಬ ಒಳಗೇನೈತಿ ಬ ಪ್ಲಸ್ ಇದು ಹ್ರಸ್ವ ಸ್ವರ ಐತಿ. ಕನಸ, ಈ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನೈತಿ ಕ ಐತಿ. ಈ ಕ ಒಳಗೇನೈತಿ ಅದ. ಕ ಒಳಗೇನೈತಿ ಕ ಪ್ಲಸ್ ಕ ಅಂದ್ರೆ ಹ್ರಸ್ವ ಸ್ವರ ಐತಿ. ಮನವ ಗೆದ್ದವನೇ ಧೀರ, ಜನರ ಮೆಚ್ಚಿದವನೇ ನಾಯಕ, ಬಣವ ನೀಗುವವನೇ ಯೋಗಿ, ನನಸಾಗಿಸುವವನೇ ಜ್ಞಾನಿ. ಇಲ್ಲಿ ಆದಿಪ್ರಾಸ ಯಾವ್ದು ಬಂದೈತಿ, ಮನವ, ಜನರ, ಬಣವ, ಕನಸ. ಅದ್ರೊಳಗ ಅಕ್ಷರ ಯಾವುದು, ಪ್ರಾಸಾಕ್ಷರ ನ. ಇನ್ನೊಂದು ಎಕ್ಸಾಂಪಲ್ ನೋಡುವುದಾದರೆ, ತರಳ ಕಾಪಾಡು ದೇವ, ಅರಸ ನೀನೇ ಕರುಣಾಳು, ಗುರುವೇ ದಾರಿಯ ತೋರು, ನೆರವಿ ಇಟ್ಟು ಸಲಹು ನಮ್ಮ. ಇದು ಪ್ರಾಸ. ತರಳ, ಅರಸ, ಗುರುವೇ, ನೆರವಿ. ಇದು ಯಾವ ಪ್ರಾಸ, ಆದಿಪ್ರಾಸ. ಅದರಲ್ಲಿ ಸಿಂಹಪ್ರಾಸ.
ಇಲ್ಲಿ ಪ್ರಾಸಾಕ್ಷರ ಯಾವುದೈತಿ ರ ಐತಿ, ಇಲ್ಲಿ ಪ್ರಾಸಾಕ್ಷರ ಯಾವುದೈತಿ ರ ಐತಿ, ಇಲ್ಲಿ ಪ್ರಾಸಾಕ್ಷರ ಒಳಗೆ ರು ಅದ, ಇದು ಇಲ್ಲಿ ರ ಅದ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನು ಬರ್ಬೇಕಂದ್ರೆ ಅವರು ಹ್ರಸ್ವ ಸ್ವರ. ಇಲ್ಲಿ ಪ್ರಾಸಾಕ್ಷರದ ಹಿಂದಿನ ಸ್ವರ ಐತಿ ತ ಒಳಗೆ ಅ ಅದ ತ, ಇದು ಹ್ರಸ್ವ ಸ್ವರ. ಇಲ್ಲಿ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಐತಿ ಅ ಅದ, ಇದು ಹ್ರಸ್ವ ಸ್ವರ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಐತಿ ಗು ಅದ, ಗು ಒಳಗೆ ಏನದ ಉ ಅದ, ಅದು ಹ್ರಸ್ವ ಸ್ವರದಿಂದ ಕೂಡೈತಿ, ಅದಕ್ಕೆ ಅದು ಸೀಮ ಪ್ರಾಸ ಆಗ್ತೈತಿ. ಇಲ್ಲಿ ನೆರವಿ. ಈ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಐತಿ ನೇ ಐತಿ, ಈ ನೇ ಒಳಗೆ ಏನೈತಂದ್ರೆ ನ ಪ್ಲಸ್ ಎ ಐತಿ ನೇ. ಹಂಗಂದ್ರೆ ಇವ್ರೊಳಗೆ ಸೀಮ ಪ್ರಾಸ ಯಾವುದಂದ್ರೆ ತ ಅ ಗು ನೇ. ಇವು ತ ಒಳಗೆ ಅ ಅದ, ಅ ಗು ಒಳಗೆ ಉ ಅದ, ನ ಒಳಗೆ ಎ ಅದ. ಇವೆಲ್ಲ ಏನು ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಹ್ರಸ್ವ ಸ್ವರದಿಂದ ಕೂಡೈತಿ, ಅದಕ್ಕೆ ಇದು ಸೀಮಪ್ರಾಸ. ಈಗ ಎರಡನೇದು ಗಜಪ್ರಾಸ. ಈ ಗಜಪ್ರಾಸ ಆದಿಪ್ರಾಸದಾಗ ಬರ್ತೈತಿ, ಮತ್ತು ನೆನಪು ಹಾರಬೇಡ್ರಿ. ಈ ಗಜಪ್ರಾಸ ಎಂದರೆ ಪ್ರಾಸಾಕ್ಷರದ ಹಿಂದಿನ ಮೊದಲನೆಯ ಅಕ್ಷರವು ದೀರ್ಘ ಸ್ವರದಿಂದ ಕೂಡಿದ್ದರೆ ಅದನ್ನು ಗಜಪ್ರಾಸ ಎನ್ನುವರು. ಅಂದ್ರೆ ಗಜಪ್ರಾಸ ಅಂದ್ರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅದು ದೀರ್ಘ ಸ್ವರದಿಂದ ಕೂಡಿರಬೇಕು. ಯಾವ ಸ್ವರ? ದೀರ್ಘ ಸ್ವರ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅದು ದೀರ್ಘ ಸ್ವರದಿಂದ ಕೂಡಿರ್ಬೇಕು. ಆ ಹಿಂದಿನ ಸ್ವರ ಹೆಂಗಿರ್ಬೇಕಾದ್ರೆ ಮೊದಲನೇದಾಗಿರ್ಬೇಕು, ಅಂದಾಗ ಮಾತ್ರ ಅದು ಗಜಪ್ರಾಸ ಆಗ್ತೈತಿ. ಇದು ಗಜಪ್ರಾಸ ಹೆಂಗಿರ್ತೈತಂದ್ರೆ ಆನೆಯ ಭಾರವಾದ ಗಂಭೀರವಾದ ನಡಿಗೆಯನ್ನು ಹೋಲುತ್ತದೆ. ಇದು ಹೆಂಗೆ ಹೋಲ್ತೈತಿ ಅಂದ್ರೆ ಗಜಪ್ರಾಸ ಆನೆ ಹಂಗೆ ಭಾರ ಇರ್ತೈತಿ ಮತ್ತು ಗಂಭೀರವಾದ ನಡಿಗೆಯನ್ನು ಹೊಂದಿರ್ತೈತಿ. ಅಂದ್ರೆ ಆ ಗಜಪ್ರಾಸ ಈ ಗಜನ ಪ್ರಾಸ ಎದಕ್ಕೆ ಹೋಲಿಸ್ಯಾರ ಅಂದ್ರೆ ಆನೆ ಹೋಲಿಸ್ಯಾರ. ಉದಾಹರಣೆಗೆ ಬಾಲಲೀಲೆಯ ತೋರಿದನು ಕೃಷ್ಣ, ಕಾಲ ಯಾರಿಗೂ ಕಾಯದು ತಿಳಿಯೋ, ಸಾಲ ಮಾಡದೆ ಬಾಳುವುದೇ ಚಂದ, ಮಾಲ ಧರಿಸಿ ನಡೆದನು ಭಕ್ತ. ಇಲ್ಲಿ ಗಜಪ್ರಾಸ ಅಂತಂದು ಹೆಂಗ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಇರಬೇಕು, ಅದು ದೀರ್ಘ ಸ್ವರದಿಂದ ಕೂಡಿರ್ಬೇಕು. ಇಲ್ಲಿ ಮೊದಲು ಪ್ರಾಸಾಕ್ಷರ ಯಾವುದು ಅಂದ್ರೆ ಅದು ಆದಿಪ್ರಾಸ ಆಗಿರ್ಬೇಕಾ. ಬಾಲ ಲ ಲ ಲ ಲ, ಈ ನಾಲ್ಕು ಸಾಲಿನಾಗ ಏನು ಬರ್ತೈತಿ ಲ ಲ ಲ ಲ, ಬಾಲ, ಕಾಲ, ಸಾಲ, ಮಾಲ. ಇಲ್ಲಿ ಪ್ರಾಸಾಕ್ಷರ ಯಾವ್ದೈತಿ ಲ ಅದ, ಇಲ್ಲಿ ಯಾವ್ದೈತಿ ಲ ಅದ, ಇಲ್ಲಿ ಲ ಅದ, ಇಲ್ಲಿ ಲ ಅದ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಇರಬೇಕು, ದೀರ್ಘ ಸ್ವರ ಇರಬೇಕು. ಈ ಬಾ ಒಳಗೆ ಏನೈತಿ ಆ ಐತಿ, ಬಾದಲ್ಲಿ ಏನೈತಿ ಬ ಪ್ಲಸ್ ಆ, ಬಾ. ಈ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನೈತಿ ಕ ಐತಿ, ಈ ಕಾದಾಗ ಕ ಪ್ಲಸ್ ಆ, ಇದು ದೀರ್ಘ ಸ್ವರ, ಇದು ದೀರ್ಘ ಸ್ವರ. ಸ ಒಳಗೆ ಏನೈತಿ ಅಂದ್ರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಸ ಅದ, ಸ ಒಳಗೆ ಸ ವ್ಯಂಜನ ಆ, ಇಲ್ಲಿ ದೀರ್ಘ ಸ್ವರ ಅದ. ಇಲ್ಲಿ ಏನೈತಿ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಮಾ ಅದ, ಈ ಮಾ ಒಳಗೆ ಮ ಪ್ಲಸ್ ಆ, ಅಂದ್ರೆ ಏನು ಬಂದಿಲ್ಲಿ ಬಾ ಕ ಸ ಮ, ಆ ಆ ಆ ಆ, ಒಟ್ಟು ಆ ಬಂದ. ಆ ಅಂದ್ರೆ ದೀರ್ಘ ಸ್ವರ. ದೀರ್ಘ ಸ್ವರ ಯಾವ್ದಂದ್ರೆ ಆ, ದೊಡ್ಡ ಇ, ದೊಡ್ಡ ಉ, ದೊಡ್ಡದು ಎ ಮತ್ತು ದೊಡ್ಡದು ಓ, ಮತ್ತು ಇವೆಲ್ಲ ಏನು ದೀರ್ಘ ಸ್ವರ. ಈ ಗಜಪ್ರಾಸದಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಧಾರಣಾ ಶಕ್ತಿ ನಮಗಿರಲಿ, ನಾರಾಯಣನ ಧ್ಯಾನವ ಮಾಡು, ಭಾರ ಪಯಣವ ಮುಗಿಸೋಣ, ಚೋರನಂತೆ ಅಡಗದಿರು ಮನವೇ. ಇದೊಂದು ಪದ್ಯ ಐತಿ. ಈ ಪದ್ಯದಾಗ ಏನು ಬಂದೈತಿ, ನಾರಾಯಣ ಭಾರ ಪಯಣವ, ದಾರ ನಾರ ಬಾರ ಚೋರ, ಏನೇನು ಬಂದೈತಿ ಇಲ್ಲಿ ರ ಬಂದದ. ಆದಿಪ್ರಾಸ ಏನು ಬಂದೈತಿ ರ ಬಂದೈತಿ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನಿರಬೇಕು ಅದು ದೀರ್ಘ ಸ್ವರದಿಂದ ಕೊಡ್ಬೇಕು. ಈ ದಾ ಒಳಗೆ ಏನೈತಿ ಆ ಅದ, ಇದು ದೀರ್ಘ ಸ್ವರ. ಇಲ್ಲಿ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನೈತಿ ಆ ಅದ, ನಾ ಒಳಗೆ ಏನೈತಿ ಆ ಅದ,
ನೆಕ್ಸ್ಟ್ ಬಾ ರ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನೈತಿ ಬಾ ಅದ. ಬಾ ಒಳಗೆ ಏನದ ಆ ಅದ. ಬ ಪ್ಲಸ್ ಆ ಬಾ ಆ ಅನ್ನುವಂಥ ದೀರ್ಘ ಸ್ವರ ಐತಿ, ಅದಕ್ಕಿದು ಗಜಪ್ರಾಸ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನೈತಿ ಚೋ ಐತಿ. ಈ ಚ ಒಳಗೆ ಏನೈತಿ ಅಂದ್ರೆ ಚ ಪ್ಲಸ್ ದೊಡ್ಡ ಓ ಐತಿ, ಅದು ದೀರ್ಘ ಸ್ವರ ಐತಿ, ಅಂದಾಗ ಮಾತ್ರ ಇದು ಯಾವುದು ಗಜಪ್ರಾಸ. ಈಗ ಮೂರನೇ ಪ್ರಾಸ ಋಷಭಪ್ರಾಸ. ಋಷಭಪ್ರಾಸ ಎಂದರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅನುಸ್ವಾರದಿಂದ ಕೂಡಿದ್ದರೆ ಅದನ್ನು ಋಷಭಪ್ರಾಸ ಎನ್ನುವರು. ಋಷಭಪ್ರಾಸ ಅಂದರೆ ಮೊದಲು ಋಷಭ ಅಂದರೆ ಎತ್ತು, ಋಷಭ ಅಂದ್ರೇನ ಎತ್ತು ಅಂದಾಗ. ಋಷಭಪ್ರಾಸ ಎಂದರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅನುಸ್ವಾರದಿಂದ ಕೂಡಿದ್ದರೆ ಅದನ್ನು ವೃಷಭಪ್ರಾಸ ಎನ್ನುವರು. ಈ ವೃಷಭಪ್ರಾಸನ ಹೆಂಗೆ ಇದು ಮಾಡ್ತಾರೆ ಅಂದ್ರೆ ಎತ್ತಿನ ನಡಿಗೆಯಂತೆ ಮತ್ತು ತೂಕ ಇರೋ ಪದ ಬಳಸುವುದು. ಇದನ್ನ ಹೆಂಗೆ ಬಳಸ್ಯಾರ ಅಂದ್ರೆ ಎತ್ತಿನ ನಡಿಗೆ ಅಂತ ಇರ್ತೈತಿ, ಎತ್ತಿನ ತೂಕ ಹೆಂಗಿರ್ತಲೆ ಆ ಟೈಪ್ ಬಳಸ್ತಾರೆ. ಅದು ಒಂದು ಎಕ್ಸಾಂಪಲ್ ನೋಡೋಣ. ಅಂಬುದಿ ಶಯನ ಹರಿ ಮುಕುಂದನ ನಂಬುತ ನಡೆ ಎಲೋ ನೀ ಮನುಜ. ಅಂಬುದಿ ಶಯನ ಹರಿ ಮುಕುಂದನ ನಂಬುತ ನಡೆ ಎಲೋ ನೀ ಮನುಜ. ಇಲ್ಲಿ ಅಂಬುದಿ ನಂಬುತ, ಇಲ್ಲಿ ಅಲ್ಲಿ ಪ್ರಾಸ ಯಾವುದೈತ ಭೂ ಅದ. ಭೂ ಯಾವುದದ ಭೂ ಅದ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನಿರಬೇಕು ಅನುಸ್ವಾರದಿಂದ ಕೊಡಬೇಕು. ಇಲ್ಲಿ ಏನೈತೆ ನೋಡ್ರಿ ಅಮ್ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಐತಿ ಅನುಸ್ವಾರದಲ್ಲ ಅಮ್ಮ. ಈ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅದ. ಇಲ್ಲಿ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ನಮ್ ಅದ. ಈ ನಮ್ ಒಳಗ ನ ಪ್ಲಸ್ ಅಮ್ಮ, ಇಲ್ಲಿ ಅನುಸ್ವಾರ ಐತಿ, ಇಲ್ಲಿ ಅನುಸ್ವಾರದಿಂದ ಕೂಡೈತಿ, ಅದಕ್ಕಿದು ಋಷಭಪ್ರಾಸ. ನೆಕ್ಸ್ಟ್ ಅಜಪ್ರಾಸ. ಅಜಪ್ರಾಸ ಎಂದರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ವಿಸರ್ಗದಿಂದ ಕೂಡಿದ್ದರೆ ಅದು ಅಜಪ್ರಾಸ. ಅಜಪ್ರಾಸ ಎಂದರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅದು ವಿಸರ್ಗದಿಂದ ಕೂಡಿರಬೇಕು, ಅದು ಅಂದಾಗ ಮಾತ್ರ ಅದು ಯಾವ ಪ್ರಾಸ ಆಕೈತಿ ಅಜಪ್ರಾಸ. ಎಕ್ಸಾಂಪಲ್ ಆಹಾ ಆಹಾ ಪೊರೆ ವನಿವನೆ ಪರಮಯ ನಿಹ ಪಾತ್ರ ನಿನಲ್ಕೆ ಜನುಮನಿ ಸಲಸ ಸದೆಯುಂ ಅಹ ಪೇಳಲ ದೇನಿ ವನಿಂ ಸ್ವಹ ಪದವಾಚ್ಯ ಸಮಂತು ಮರೆಉದೇಶ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನಿರಬೇಕು ಅದು ವಿಸರ್ಗದಿಂದ ಕೂಡಿರ್ಬೇಕು. ಇಲ್ಲಿ ನೋಡಿ ಅಹ ಇಲ್ಲಿ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅಹ, ಇಲ್ಲಿ ಅಹ ಅದ, ಇಲ್ಲಿ ಅಹ ಅದ. ಇದು ಯಾವ ಪ್ರಾಸ ಅಜಪ್ರಾಸ. ಅಲ್ಲಿ ವಿಸರ್ಗದಿಂದ ಕೂಡಿದ್ರೆ ಅದು ಅಜಪ್ರಾಸ, ಅನುಸ್ವಾರದಿಂದ ಕೂಡಿದ್ರೆ ಅದು ಋಷಭಪ್ರಾಸ. ಈಗ ಋಷಭಪ್ರಾಸ ಆಯಿತು ಮತ್ತು ಅಜಪ್ರಾಸ ಆಯಿತು. ಈ ನೆಕ್ಸ್ಟ್ ಐದನೇದು ಹಯಪ್ರಾಸ. ಯಾವ ಪ್ರಾಸ ಹಯಪ್ರಾಸ. ಹಯ ಅಂದ್ರೇನು ಕುದುರೆ ಅಂದಂಗೆ. ಪ್ರಾಸಾಕ್ಷರದ ಅಕ್ಷರ ಸಜಾತಿ ಒತ್ತಕ್ಷರದಿಂದ ಕೂಡಿದ್ದರೆ ಅದನ್ನು ಹಯಪ್ರಾಸ ಎನ್ನುವರು. ಹಯಪ್ರಾಸ ಅಂದ್ರೇನ ಅಲ್ಲಿ ಒತ್ತಕ್ಷರದಿಂದ ಕೂಡಬೇಕು, ಅಂದ್ರೆ ಯಾವ ಒತ್ತಕ್ಷರ ಸಜಾತಿ ಒತ್ತಕ್ಷರದಿಂದ ಕೂಡಬೇಕು. ಪ್ರಾಸಾಕ್ಷರದ ಅಕ್ಷರ ಏನಿರಬೇಕು ಸಜಾತಿ ಒತ್ತಕ್ಷರದಿಂದ ಕೂಡಿರ್ಬೇಕು, ಅದು ಅಂದಾಗ ಮಾತ್ರ ಅದು ಯಾವ ಪ್ರಾಸ ಹಯಪ್ರಾಸ. ನೆಕ್ಸ್ಟ್ ಕುದುರೆಯು ಓಡುವಾಗ ಅದರ ಕಾಲಿನ ಗೊರಸುಗಳಿಂದ ಬರುವ ಲಯಬದ್ಧ ಸದ್ದಿನಂತೆ ಈ ಪ್ರಾಸ ಇರುತ್ತದೆ. ಈ ಪ್ರಾಸ ಹೆಂಗಿರ್ತೈತೆ ಅಂದ್ರೆ ಹಯಪ್ರಾಸ ಕುದುರೆಯು ಓಡುವಾಗ ಅದರ ಕಾಲಿನ ಗೊರಸುಗಳಿಂದ ಬರುವ ಲಯಬದ್ಧ ಸದ್ದಿನಂತೆ ಈ ಪ್ರಾಸ ಇರ್ತೈತಿ. ಅಂದ್ರೆ ಅದ ಕುದುರೆ ಕೆಳಗೆ ಒಂದು ತೆಳ್ಳಂದು ಕೆಬ್ಬಂದು ತೆಳ್ಳಂದು ಬಡ್ದಿರ್ತಾರೆ ನೋಡ್ರಿ, ಅದಕ್ಕೆ ಅದು ಓಡೋಣ ಟಕಾಕ್ 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 ಸೌಂಡ್ ಬರ್ತೈತ್ಲೆ, ಹಂಗೆ ಈ ಪ್ರಾಸ ಐತತ್ ಅಂತ ಹೇಳ್ತಾರೆ ಕವಿಗಳು. ಹಯಪ್ರಾಸದ ಉದಾಹರಣೆ ಅಕ್ಕರೆ ಇಲ್ಲದ ಲೋಭಿಯ ಗಳಿಕೆಗೆ ಪಕ್ಕದಿ ನಿಂತು ಚೋರನು ಕಾಯುವನು. ಇಲ್ಲಿ ಏನು ಬೈತಿ ಪ್ರಾಸ ಅವ್ರು ಜಸ್ಟ್ ಏನಂದಾರ
ಪ್ರಾಸಾಕ್ಷರದ ಅಕ್ಷರ ಸಜಾತಿ ಒತ್ತಕ್ಷರದಿಂದ ಕೊಡಬೇಕು. ಅವ್ರೆ ಹಿಂದಿಂದ ಏನಂದಿಲ್ಲ, ಪ್ರಾಸಾಕ್ಷರದ ಅಕ್ಷರ ಸಜಾತಿ ಒತ್ತಕ್ಷರದಿಂದ ಕೊಡಬೇಕು. ಇಲ್ಲೇನೈತಿ ಕ ಕೆಳಗ ಕನ್ ಐತಿ, ಕನ ಒತ್ತೈತಿ, ಒತ್ತಕ್ಷರ ಸಜಾತಿ ಒತ್ತಕ್ಷರ ಐತಿ. ಇಲ್ಲಿ ಕನ್ ಐತಿ, ಇದು ಸಜಾತಿ ಒತ್ತಕ್ಷರ ಐತಿ. ಅಂದಾಗ ಯಾವುದಿದು ಹಯಪ್ರಾಸ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಮುನ್ನಡೆದು ಸಾಗುತ್ತಲಿ ಗೆಲುವನ್ನು ಪಡೆಯಬೇಕು. ಮುನ್ನಡೆದು ಸಾಗುತ್ತಲಿ ಗೆಲುವನ್ನು ಪಡೆಯಬೇಕು. ತನ್ನವರ ಪ್ರೀತಿಯನ್ನು ಉಳಿಸಿಕೊಂಡು ಬಾಳಬೇಕು. ಇದು ಸಾಲಿನಾಗ ಇಲ್ಲಿ ನಾನ ಒತ್ತೈತಿ ನೋಡ್ರಿ, ಸಜಾತಿ ಒತ್ತಕ್ಷರ ಐತಿ. ಇಲ್ಲಿ ನ ಒತ್ತೈತಿ, ಇದು ಸಜಾತಿ ಒತ್ತಕ್ಷರ ಐತಿ. ಇಲ್ಲಿ ಒತ್ತಕ್ಷರ ಯಾವ್ದೈತಿ? ಸಜಾತಿ ಒತ್ತಕ್ಷರ ಐತಿ. ನ ಒತ್ತೈತಿ, ಅದು ಸಜಾತಿ ಒತ್ತಕ್ಷರ. ಇಲ್ಲಿ ನ ಒತ್ತೈತಿ, ಇದು ಸಜಾತಿ ಒತ್ತಕ್ಷರ. ಪ್ರಾಸಾಕ್ಷರದ ಅಕ್ಷರ ಸಜಾತಿ ಒತ್ತಕ್ಷರ ಕೂಡಿದ್ರೆ ಅದು ಹಯಪ್ರಾಸ. ಇನ್ನು ಲಾಸ್ಟ್ ಒನ್ ಶರಭ ಪ್ರಾಸ. ಪ್ರಾಸಾಕ್ಷರ ವಿಜಾತಿಯ ಒತ್ತಕ್ಷರದಿಂದ ಕೂಡಿದ್ದರೆ ಅದು ಶರಭ ಪ್ರಾಸ. ಆ ಪ್ರಾಸಾಕ್ಷರ ಹೆಂಗಿರ್ಬೇಕಂದ್ರೆ ಅದು ಅಲ್ಲಿ ವಿಜಾತಿ ಒತ್ತಕ್ಷರ ಇರಬೇಕು, ಅಂದಾಗ ಅದು ಶರಭ ಪ್ರಾಸ. ಏನಿರ್ಬೇಕು? ವಿಜಾತಿ ಒತ್ತಕ್ಷರದಿಂದ ಕೂಡಿರ್ಬೇಕು. ಒಂದು ಎಕ್ಸಾಂಪಲ್ ನೋಡೋದಾದರೆ, ಸತ್ಯ ಮಾರ್ಗದಿ ನಡೆದು ನೀ ಗೆಲುವನ್ನು ಪಡಕೋ, ನಿತ್ಯ ನಿಯಮದಿ ದೇವನ ಧ್ಯಾನವ ಮಾಡಿಕೋ. ಈ ಪದ್ಯದಾಗ ಮೊದಲನೇ ಸಾಲಿನ ಐತಿ ಆದಿಪ್ರಾಸ ಐತಿ ಸತ್ಯ ನಿತ್ಯ. ಇಲ್ಲಿ ಆದಿಪ್ರಾಸ ಐತಿ ತ್ಯ, ತಕ ಐತಿ ಯ ಒತ್ತಕ್ಷರದ, ಇಲ್ಲಿ ತಕ ಯ ಒತ್ತಕ್ಷರದ. ಅಂದ್ರೆ ತಕ ಇದು ಬೇರೆ ಒತ್ತಕ್ಷರ ಐತಿ, ಬೇರೆ ಒತ್ತಕ್ಷರ ಇದ್ದದಕ್ಕಿಂತ ವಿಜಾತಿ ಒತ್ತಕ್ಷರ. ಅಂದ್ರೆ ಪ್ರಾಸಾಕ್ಷರ ಏನಿರ್ಬೇಕು? ಇದು ವಿಜಾತಿ ಒತ್ತಕ್ಷರ ಇರಬೇಕು, ಅಂದಾಗ ಏನಾಗ್ತದೆ ಶರಭ. ಅಂದ್ರೆ ಇದು ಶರಭ ಪ್ರಾಸ ಆಯಿತು. ನೆಕ್ಸ್ಟ್ ಎಕ್ಸಾಂಪಲ್, ರಾಷ್ಟ್ರದ ಹಿತವನ್ನು ಮನದಲ್ಲಿ ಸದಾ ನೆನೆ. ರಾಷ್ಟ್ರದ ಹಿತವನ್ನು ಮನದಲ್ಲಿ ಸದಾ ನೆನೆ, ಶ್ರೇಷ್ಠನಾಗಿ ಬಾಳು ನೀ ಜಗದೋಳು ಮನುಜನೇ. ಇಲ್ಲಿ ಒತ್ತಕ್ಷರ ಐತಿ ಸ್ಟ್ರ, ಇಲ್ಲಿ ಸ್ಟ್ರ ಅಂದ್ರೆ ಇದು ಯಾವ ಒತ್ತಕ್ಷರ? ಇದು ವಿಜಾತಿ ಒತ್ತಕ್ಷರ. ಶ ಕಟ ಒತ್ತೈತಿ, ಅದಕ್ಕೆ ಇದು ವಿಜಾತಿ ಒತ್ತಕ್ಷರ. ಈಗ 6 ವಿಧದ ಆದಿಪ್ರಾಸದಲ್ಲಿ ವಿಧಗಳು ನೋಡಿದ್ವಿ. ಅದು ಯಾರ ಪ್ರಕಾರ ಅಂದ್ರೆ ಈಶ್ವರ ಕವಿ ಮತ್ತು ನಾಗವರ್ಮನ ಪ್ರಕಾರ 6 ಬಗೆಯ ಪ್ರಾಸಗಳನ್ನು ನೋಡಿದ್ವಿ. ಈಗ ಕವಿರಾಜ ಮಾರ್ಗನ ಪ್ರಕಾರ 6 ವಿಧದ ಪ್ರಾಸಗಳು ನೋಡೋಣ. ಈಗ ಕವಿರಾಜ ಮಾರ್ಗನ ಪ್ರಕಾರ 6 ವಿಧದ ಪ್ರಾಸಗಳಿವೆ. ಎಷ್ಟು? 6 ವಿಧದ ಪ್ರಕಾರ 6 ವಿಧದ ಪ್ರಾಸಗಳಿವೆ. ಮೊದಲನೇದು ವಿನುತ ಪ್ರಾಸ, ಶಾಂತ ಪ್ರಾಸ, ವರ್ಗ ಪ್ರಾಸ, ಸಮೀಪ ಪ್ರಾಸ, ಅನುಪ್ರಾಸ, ಅಂತ್ಯಪ್ರಾಸ. ಈ ವಿನುತ ಪ್ರಾಸಕ್ಕೆ ಆದಿಪ್ರಾಸ ಅಂತ ಕರೀತಾರೆ, ಅನುಪ್ರಾಸಕ್ಕೆ ಮಧ್ಯಪ್ರಾಸ ಅಂತ ಕರೀತಾರೆ. ಈ ಕವಿರಾಜ ಮಾರ್ಗ ಏನು ಹೇಳ್ತಾನ? ವಿನುತ ಪ್ರಾಸ, ಅನುಪ್ರಾಸ, ಅಂತ್ಯಪ್ರಾಸ ಇವು 3 ಪ್ರಾಸವಲ್ಲ ಮಾತ್ರಾಪ್ರಾಸ ಅಂತ ಹೇಳ್ತಾನೆ. ಉಳಿದ 3 ಪ್ರಾಸಾಭಾಸಗಳು ಎಂತಾನೆ. ಯಾವ್ಯಾವು? ವಿನುತ ಪ್ರಾಸ, ಅನುಪ್ರಾಸ, ಅಂತ್ಯಪ್ರಾಸ ಇವು ಮಾತ್ರಾಪ್ರಾಸಗಳು. ಉಳಿದಿದ 3 ಪ್ರಾಸಾಭಾಸಗಳು ಎನ್ನುತ್ತಾನೆ. ವಿನುತ ಪ್ರಾಸ ಅಂದ್ರೆ ಅಲ್ಲಿ ಒತ್ತಕ್ಷರವಲ್ಲದ ಪ್ರಾಸಾಕ್ಷರವು ಒಂದೇ ಸ್ವರ ಅಥವಾ ಸವರ್ಣದಿಂದ ಕೂಡಿದ್ದರೆ ಅದು ವಿನುತ ಪ್ರಾಸ. ಆ ಸ್ವರ ಸೇಮ್ ಇರಬೇಕು. ಈ ಒತ್ತಕ್ಷರ ಇರಬಾರ್ದು, ಆ ಪ್ರಾಸದಾಗ ಒತ್ತಕ್ಷರ ಇರಬಾರ್ದು. ಮತ್ತು ಅದು ಒಂದೇ ರೀತಿಯ ಸ್ವರ ಇರಬೇಕು. ಇದರಲ್ಲಿ ಅನ ಇರಬೇಕು, ಇದ್ರೆ ಆನ ಇರಬೇಕು. ಎಕ್ಸಾಂಪಲ್ ನೋಡೋದಾದರೆ, ಮನದ ಆಸೆಯು 100, ತನವಿನ ದನಿವನು ನೀಗುವರು, ದನದ ಬೆನ್ನು ಹಿಂದೆ ಓಡುವರು, ಜನರು ಸತ್ಯವ ಮರೆಯುವರು. ಮನದ ತನವಿನ ದನದ ಜನರು. ಇಲ್ಲೇನು ಬಂದೈತಿ?
ಪ್ರಾಸ ನ ನ ನ ನ ನ ಒಳಗೇನೈತಿ ಸ್ವರ ಅ ಅದ, ಇಲ್ಲಿ ನ ಒಳಗೇನೈತಿ ಸ್ವರ ಅ ಅದ, ಇಲ್ಲಿ ನ ಒಳಗೇನೈತಿ ಸ್ವರ ಅ ಅದ, ಇಲ್ಲಿ ನ ಒಳಗೇನೈತಿ ಸ್ವರ ಅ ಅದ. ಅಂದರೆ ಏನು, ಒಂದೇ ಸ್ವರ ಅಥವಾ ಸವರ್ಣದಿಂದ ಕೂಡಿದ್ರೆ ಅದು ಯಾವ ಪ್ರಾಸ, ಅನುಪ್ರಾಸ. ಅಂದರೆ ಇಲ್ಲಿ ನ ನ ನ ನ ಒಳಗೇನದ ಅ ಅದ, ಒಂದೇ ಸವರ್ಣದ ಒಂದೇ ಸ್ವರ ಅದ, ಅದಕ್ಕೆ ಇದು ವಿನುತ ಪ್ರಾಸ. ಇನ್ನೊಂದು ಎಕ್ಸಾಂಪಲ್, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಳ್ಳೋ ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಳ್ಳೋ ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಇಲ್ಲಿ ಪ್ರಾಸ ಯಾವುದೈತಿ, ಗೀ ಅದ. ಇಲ್ಲಿ ಪ್ರಾಸ ಯಾವೈತಿ, ಗೀ ಅದ. ಮೊದಲನೇ ಸಾಲ ಐತಿ ಬಾಗಿಲನು, ಬಾಗಿ ಗಿ, ಕೂಗಿ ಗೀ ಅದಲ್ಲ. ಈ ಗೀ ಒಳಗೇನದ ಈ ಅನ್ನುವಂಥ ಸ್ವರ ಅದ, ಒಂದೇ ಸ್ವರ. ಇಲ್ಲಿ ಗೀ ಅದ, ಇಲ್ಲಿ ಗೀ ಅದ, ಇಲ್ಲಿ ಸೇಮ್ ಅದಲ್ಲ ಸ್ವರ, ಇಲ್ಲಿ ಸೇಮ್ ಅದ. ಗೀ ಒಳಗೆ ಈ ಅದ, ಇಲ್ಲಿ ಗೀ ಒಳಗೆ ಈ ಅದ. ಅಂದ್ರೆ ಇಲ್ಲಿ ಒಂದೇ ಸ್ವರ ಐತಂದ್ಮೇಲೆ ಒತ್ತಕ್ಷರ ಇಲ್ಲ, ಒಂದೇ ಸ್ವರ ಐತಂದ್ರೆ ಅದು ವಿನುತ ಪ್ರಾಸ. ನೆಕ್ಸ್ಟ್ ಶಾಂತ ಪ್ರಾಸ. ಶಾಂತ ಪ್ರಾಸ ಎಂದರೆ ಒತ್ತಕ್ಷರವಿರುವ, ಏನಿರುವ, ಒತ್ತಕ್ಷರವಿರುವ ಪ್ರಾಸಾಕ್ಷರವಿದ್ದು ಅದು ಭಿನ್ನ ಸ್ವರದಿಂದ ಕೂಡಿದ್ದರೆ ಅದು ಶಾಂತ ಪ್ರಾಸ. ಯಾವ ಪ್ರಾಸ, ಶಾಂತ ಪ್ರಾಸ. ಅಲ್ಲಿ ವಿನುತ ಪ್ರಾಸದಾಗ ಹೆಂಗೆ ಕಲ್ತಿದ್ದೀವಿ ಅಂದ್ರೆ, ಅಲ್ಲಿ ಒತ್ತಕ್ಷರ ಇರಬಾರ್ದು, ಒತ್ತಕ್ಷರ ಇರಬಾರ್ದು, ಸೇಮ್ ಸ್ವರ ಬರಬೇಕು. ಇಲ್ಲಿ ಒತ್ತಕ್ಷರ ಇರಬೇಕಂತ ಅದು ಬೇರೆ ಬೇರೆ ಸ್ವರದಿಂದ ಕೂಡಿರ್ಬೇಕು. ಅಂದಾಗ ಅದು ಯಾವ ಪ್ರಾಸ, ಶಾಂತ ಪ್ರಾಸ. ಏನಿರ್ಬೇಕಿಲ್ಲಿ, ಒತ್ತಕ್ಷರವಿರಬೇಕು, ಅದು ಭಿನ್ನ ಸ್ವರದಿಂದ ಕೂಡಬೇಕು, ಅದು ಪ್ರಾಸಾಕ್ಷರ ಆಗಿರ್ಬೇಕು. ಅಂದಾಗ ಯಾವ ಪ್ರಾಸ ಇದು, ಶಾಂತ ಪ್ರಾಸ. ಒಂದು ಎಕ್ಸಾಂಪಲ್ ನೋಡೋಣ. ಬೆಚ್ಚನ ಮನೆಯಾಗಿ, ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊಣ್ಣಾಗಿ, ಇಚ್ಛೆಯನ್ನರಿವ ಸತಿಯಾಗಿ ಸ್ವರ್ಗಕ್ಕೆ, ಕಿಚ್ಚು ಹಚ್ಚೆಂದ ಸರ್ವಜ್ಞ, ಕಿಚ್ಚು ಹಚ್ಚೆಂದ ಸರ್ವಜ್ಞ. ಏನಿರ್ಬೇಕಿಲ್ಲಿ, ಒತ್ತಕ್ಷರ. ಶಾಂತ ಪ್ರಾಸದಾಗ ಏನಿರಬೇಕು, ಒತ್ತಕ್ಷರ ಇರ್ಬೇಕು. ಒತ್ತಕ್ಷರದನ ಇಲ್ಲಿ ಚಕ್ಚ ಐತಿ, ಇಲ್ಲಿ ಚಕ್ಚ ಐತಿ, ಇಲ್ಲಿ ಚಕ್ಚನ ಐತಿ, ಒತ್ತಕ್ಷರ ಐತಿ, ಪ್ರಾಸಾಕ್ಷರ ಐತಿ. ಒತ್ತಕ್ಷರಗಳು ಪ್ರಾಸಾಕ್ಷರ ಐತಿ. ಅದು ಯಾವ ಸ್ವರದಿಂದ ಕೂಡಬೇಕು, ಭಿನ್ನ ಸ್ವರ. ಈಗ ಛ ಐತಿ, ಚ ಒಳಗೇನೈತಿ ಅ ಅದ, ಇಲ್ಲಿ ಐತಿ. ನೆಕ್ಸ್ಟ್ ಲೈನ್ದಾಗ ನೋಡ್ರಿ, ಈ ಛೇ ಐತಿ, ಇಲ್ಲಿ ಛೇ, ಇಲ್ಲಿ ಅ ಐತಿ, ಇಲ್ಲಿ ಎ ಐತಿ. ಛೇ ಒಳಗೇನೈತಿ ಎ ಐತಿ, ಇಲ್ಲಿ ಅ ಅದ, ಇಲ್ಲಿ ಎ ಅದ. ಇದು ಬೇರೆ ಬೇರೆ ಸ್ವರ ಐತೆ. ನೆಕ್ಸ್ಟ್ ಮೂರನೇ ಲೈನ್ದಾಗ ಇದು ಛೂ ಅದ, ಈ ಛೂ ಒಳಗೇನೈತಿ ಉ ಅದ. ಮೊದಲನೇ ಸಾಲಿನಾಗ ಏನೈತಿ, ಚ ಒಳಗೆ ಅ ಅದ, ಅ ಸ್ವರ ಅದ. ಎರಡನೇ ಸಾಲಿನಾಗ ಎ ಸ್ವರ ಅದ. ಮೂರನೇ ಸಾಲಿನಾಗ ಉ ಅನ್ನೋಂಥ ಸ್ವರ ಅದ. ಅಂದ್ರೆ ಭಿನ್ನ ಸ್ವರ ಐತೆ. ಅಂದರೆ ಇದು ಯಾವ ಪ್ರಾಸ, ಇದು ಶಾಂತ ಪ್ರಾಸ. ಇನ್ನು ಮೂರನೇದು ವರ್ಗ ಪ್ರಾಸ. ವರ್ಗ ಪ್ರಾಸ. ವರ್ಗ ಪ್ರಾಸ ಎಂದರೆ ಒಂದೇ ವರ್ಗದ ಅಕ್ಷರಗಳು, ಏನು, ಒಂದೇ ವರ್ಗದ ಅಕ್ಷರಗಳು ಪ್ರಾಸಾಕ್ಷರಗಳಾಗಿ ಬಂದರೆ ಅದು ವರ್ಗ ಪ್ರಾಸ. ಅಂದ್ರೆ ವರ್ಗದ ಅಕ್ಷರಗಳಂದ್ರೆ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಆಮೇಲೆ ತ ವರ್ಗ ಆಯ್ತಾ, ಕ ಚ ಟ ತ ಪ. ಇವೇನೋ ಕ ವರ್ಗ ಅಂದ್ರೆ ಕ ಕ ಗ ಗಯ, ಚ ವರ್ಗ ಅಂದ್ರೆ ಚ ಚ ಜ ಜಯ, ಟ ವರ್ಗ ಅಂದ್ರೆ ಟ ಟ ಡ ಡನ, ತ ವರ್ಗ ಅಂದ್ರೆ ತ ತ ದ ದನ. ಅಂದರೆ ಈ ಕ ವರ್ಗದಲ್ಲಿ ಏನು, ಒಂದೇ ವರ್ಗದ ಅಕ್ಷರವು ಪ್ರಾಸಾಕ್ಷರ ಆಗಿ ಬಂದಿರ್ಬೇಕು, ಅದು ಏನು, ವರ್ಗ ಪ್ರಾಸ. ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ನೋಡೋಣ, ಗೊತ್ತಾಗ್ತೈತಿ. ಸಕಲ ಜೀವಕ್ಕೂ ಒಳಿತನು ಮಾಡು, ಮುಖದಲ್ಲಿ ನಗುವನು ಸದಾ ನೀ ಇರು, ಜಗದ ನಿಯಮವ ಅರಿತು ನೀ ಬಾಳು, ಸುಖದ ದಾರಿಯ ಹುಡುಕುತ್ತ ಮುನ್ನುಗ್ಗು. ಈ ಮೊದಲ ಸಾಲಿನಾಗ ಖ ಬಂದಿತ್ತು ನೋಡ್ರಿ, ಕ.
ಇಲ್ಲಿ ಎರಡನೇ ಸಾಲಿನಾಗ ಏನು ಐತಿ, ದೊಡ್ಡ ಕ ಬಂದೈತಿ. ಅಂದರೆ ಇದು ಈ ಕ ಅನ್ನೋದು ಒಂದೇ ವರ್ಗದ ಅಕ್ಷರ, ಅಂದ್ರೆ ಕ ವರ್ಗ ಒಳಗೆ ಬಂದೈತಿ. ಇಲ್ಲಿ ಕ ಬಂದೈತಿ, ಕ ಬಂದೈತಿ. ಅಂದರೆ ಇದು ಯಾವ ಪ್ರಾಸ? ವರ್ಗ ಪ್ರಾಸ. ನೆಕ್ಸ್ಟ್ ಲೈನ್ದಾಗ ಇಲ್ಲಿ ಗ ಬಂದೈತಿ, ಇಲ್ಲಿ ಕ ಬಂದೈತಿ. ಅಂದರೆ ಇವು ಒಟ್ಟು ಇವು 4 ಯಾವ ವರ್ಗ? ಕ ವರ್ಗನಾಗ ಬಂದವು. ಅಂದರೆ ಇದು ಯಾವ ಪ್ರಾಸ? ವರ್ಗ ಪ್ರಾಸ. ನೆಕ್ಸ್ಟ್ ಈ ವರ್ಗ ಪ್ರಾಸ ಮುಗೀತು. ಈ ನೆಕ್ಸ್ಟ್ 4ನೇದು ಸಮೀಪ ಪ್ರಾಸ. ಈ ಸಮೀಪ ಪ್ರಾಸ ಏನೇನು ಬರ್ಬೇಕಂದ್ರೆ ಇಲ್ಲಿ ಶ, ಶ, ಸಗಳು ಪ್ರಾಸಾಕ್ಷರವಾಗಿ ಬಂದರೆ ಅದನ್ನು ಸಮೀಪ ಪ್ರಾಸ ಎನ್ನುವರು. ಸಮೀಪ ಪ್ರಾಸ ಹೆಂಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಶ, ಸ, ಸಗಳು ಪ್ರಾಸಾಕ್ಷರಗಳಾಗಿ ಬರಬೇಕು. ಅದು ಸಮೀಪ ಪ್ರಾಸ. ಯಾರ ಪ್ರಕಾರ? ಇದು ಕವಿರಾಜ ಮಾರ್ಗನ ಪ್ರಕಾರ. ಒಂದು ಉದಾಹರಣೆ, ಶಶಿಧರ ಬಿಂಬ ನನೆಯಂ ಜಶಕೇತನ. ಯಾಕೇತನ? ಜಶಕೇತನ ಮಾತೆಯಂ ಸರೋಜಾಂಬಕೆಯಂ ಬಿಸ ವಿಷದ ವರನಿಯಂ ಕಂಡೊಸೆದಂ ಬನದೊಳಗೆ ಜನಕ ತನುಜ ಯನುವಂ. ಯಾವ ಬಂದ ನೋಡ್ರಿ ಇಲ್ಲಿ ಪ್ರಾಸಾಕ್ಷರಗಳು? ಶ ಬಂದ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಶ. ಇಲ್ಲಿ ಮೊದಲನೇ ಸಾಲಿನಾಗೇನೆ ಶ ಬಂದೈತಿ, ಇಲ್ಲಿ ಶ ಬಂದೈತಿ, ಇಲ್ಲಿ ಸ ಬಂದೈತಿ, ಇಲ್ಲಿ ಸೇ ಬಂದೈತಿ. ಇದು ಯಾವ ಪ್ರಾಸ? ಸಮೀಪ ಪ್ರಾಸ. ಲಾಸ್ಟ್ನೇದು ಐದನೇ ಪ್ರಾಸ ಅನುಪ್ರಾಸ. ಅನುಪ್ರಾಸ ಅಂದ್ರೇನು? ಒಂದೇ ಅಕ್ಷರ ಪದೇ ಪದೇ ಬರುವುದನ್ನು ನಾವು ಅನುಪ್ರಾಸ ಎನ್ನುವರು. ಅನುಪ್ರಾಸ ಅಂದ್ರೇನು? ಒಂದೇ ಅಕ್ಷರ ಪದೇ ಪದೇ ಬರಬೇಕು ಅಂದಾಗ ಅದೇನು ಯಾವ ಪ್ರಾಸ ಆಕೈತಿ? ಅದು ಅನುಪ್ರಾಸ. ನೆಕ್ಸ್ಟ್ ಅಂತ್ಯಪ್ರಾಸ. ಅಂತ್ಯಪ್ರಾಸ ಅಂದ್ರೇನು? ಸಾಲಿನ ಕೊನೆಯಲ್ಲಿ ಪ್ರಾಸ ಬರ್ತೈತಿ. ಯಾವ ಸಾಲಿನಾಗ ಬರ್ತೈತಿ ಅದು ಪ್ರಾಸ? ಸಾಲಿನ ಕೊನೆಯಲ್ಲಿ ಬರ್ತೈತಿ ಅಂದಾಗ ಯಾವ ಪ್ರಾಸ? ಅಂತ್ಯಪ್ರಾಸ. ಥ್ಯಾಂಕ್ ಯು.